ನಾನು ಸ್ನೇಹಾಲಯದಿಂದ ಜೋಸೆಫ್ ಕ್ರಾಷ್ಟ. ಇವತ್ತು ಮಗದೊಮ್ಮೆ ಸಂತೋಷದ ಸುದಿನ ಸ್ನೇಹಾಲಯದಲ್ಲಿ ಮೀರಾಬಾಯಿ ಎಂಬ ಸಹೋದರಿಯು ಇವತ್ತು ಸ್ನೇಹಾಲಯದ ಪರಿಪಾಲನೆಯಿಂದ ಸೌಖ್ಯ ಹೊಂದಿ ಅವರ ಸ್ವಂತ ಊರಿಗೆ ಮರಳುವವರಿದ್ದಾರೆ. ಅವರ ಪತಿ ರಾಧೇಶ್ಯಾಮ್ ದೂರದ ಛತ್ತೀಸ್ಗಢ್ನಿಂದ ಇವತ್ತು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಅವರು ಕಳೆದ 7 ವರ್ಷದಿಂದ ಮನೆಯಿಂದ ಕಾಣೆಯಾಗಿದ್ದರು. ಅದರಲ್ಲಿ 3 ವರ್ಷ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಮುಡಿಪುವಲ್ಲಿ ಅವರಿದ್ದರು. ಮುಡಿಪುವಲ್ಲಿ ಕಳೆದ ಸ್ವಲ್ಪ ದಿವಸಗಳ ಹಿಂದೆ ನಾವು ಮುಡಿಪುವಿನಿಂದ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ನಿಂದ ಸ್ನೇಹಾಲಯಕ್ಕೆ ನಾವು ಕರ್ಕೊಂಡು ಬಂದಿದ್ದೆವು. ಅಲ್ಲಿ ಅವರಿಗೆ ವಿಳಾಸ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ ಕಾರಣ ಅವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡಿ ಒಂದೇ ತಿಂಗಳಲ್ಲಿ ಅವರ ವಿಳಾಸವನ್ನು ಪತ್ತೆ ಹಚ್ಚುವಲ್ಲಿ ನಮಗೆ ದೇವರು ಸಹಾಯ ಮಾಡಿದ್ದಾರೆ. ಅದ ಕಾರಣ ಇವತ್ತು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಅವರ ಪತಿ ರಾಧೇಶ್ಯಾಮ್ ಜೊತೆಯಲ್ಲಿದ್ದಾರೆ. ಜೊತೆಗೆ ಅವರಿಗಿಬ್ಬರು ಮಕ್ಕಳಿದ್ದಾರೆ. ಇವರು ಅವರ ಊರಿನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಅವರು ಹುಡುಕಿ ಏನೋ ಜೀವಂತ ಇದ್ದಾರೋ ಇಲ್ಲೋ ಅಂತ ಹೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದರು. ಆದರೆ ಎಲ್ಲ ಸ್ನೇಹಾಲಯದ ಸಿಬ್ಬಂದಿ ವರ್ಗದವರ ಹಾಗೂ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರ ಪರಿಪಾಲನೆಯಿಂದ ಅವರು ಸೌಖ್ಯ ಹೊಂದಿದ್ದಾರೆ. ಸ್ನೇಹಾಲಯ ಇವತ್ತು ಎಲ್ಲ ನಮ್ಮ ದಾನಿಗಳಿಗೆ ಚಿರಋಣಿಯಾಗಿದೆ. ಇಷ್ಟು ವರ್ಷ ಕಳೆದ 15 ವರ್ಷಗಳಿಂದ ನಿರಂತರವಾಗಿ 1080ಕ್ಕಿಂತಲೂ ಹೆಚ್ಚು ಜನರನ್ನು ಅವರ ಸ್ವಂತ ಮನೆಗಳಿಗೆ ಸೇರಿಸುವಲ್ಲಿ ಸ್ನೇಹಾಲಯ ಸಫಲವಾಗಿದೆ. ಈಗ ಸ್ನೇಹಾಲಯದಲ್ಲಿ ಪ್ರಸ್ತುತ 325ರಷ್ಟು ಜನ ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಭಾರತದ ವಿವಿಧ ಭಾಗಗಳ, ವಿವಿಧ ಧರ್ಮಗಳ, ವಿವಿಧ ಭಾಷೆಗಳ ಜನರು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ನಾವು ರಾಧೇಶ್ಯಾಮ್ನವರ ಒಂದೆರಡು ಮಾತುಗಳನ್ನು ಕೇಳೋಣ ಅವರ ಬಾಯಿಯಿಂದ ಸ್ನೇಹಾಲಯದ ಬಗ್ಗೆ. ಅವರು ಇವತ್ತು ಬೆಳಿಗ್ಗೆಯಲ್ಲಿ ಬಂದಿದ್ದರು. ಈಗ ಮರಳಿ ಅವರು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಅವರ ಊರಿಗೆ ಮರಳುತ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಒಳ್ಳೆಯ ಪ್ರಯಾಣವನ್ನು ನಾವು ಕೋರೋಣ. ಅದೇ ರೀತಿ ನಮ್ಮ ಸಹೋದರಿಗೆ ಒಳ್ಳೆಯ ಭವಿಷ್ಯವನ್ನು, ಒಳ್ಳೆಯ ಆರೋಗ್ಯವನ್ನು ನಾವು ಕೋರೋಣ. मैं राधेश्याम, मीराबाई का हस्बैंड, मैं अपनी मिसेज वो आपकी यहाँ संस्था को बहुत बहुत धन्यवाद देता हूँ जो मेरी मिसेज को सेवा जतन से यहाँ रखे थे, और संस्था को बहुत बहुत और आभार हूँ मैं हूँ. मेरी मीराबाई का थोड़ा सा दिमाग मेंटली थोड़ा ठीक नहीं था, इसलिए आप लोग ने सेवा जतन करके उसका इलाज करवाया है. इसलिए मैं संस्था को और भी बहुत बहुत धन्यवाद देता हूँ. ಇವತ್ತು ನಾವು ಇವರ ಶುಶ್ರೂಷೆ ಮಾಡಿದಲ್ಲಿ ಒಂದು 2 ಹೆಸರುಗಳು ನಾವು ಎತ್ತಿ ಹೇಳಬೇಕಾಗ್ತದೆ. ಒಂದು ಅವರ ಕೌನ್ಸಿಲಿಂಗ್ ಮತ್ತು ಥೆರಪಿ ಮಾಡಿದಂಥ ಕ್ಲಿಂಟ್ ಜೋಸೆಫ್, ನಮ್ಮ ಸೀನಿಯರ್ ಸೈಕ್ಯಾಟ್ರಿಕ್ ಕೌನ್ಸಿಲರ್ ಅವರು. ಅದೇ ರೀತಿ ದಿವ್ಯಾ ಕಣ್ಣನ್ ಯಾವಾಗಲೂ ಅವರ ಜೊತೆಯಲ್ಲಿದ್ದುಕೊಂಡು ಅವರ ಪರಿಪಾಲನೆ ಮಾಡಿ ಅವರ ಶುಶ್ರೂಷೆಯಲ್ಲಿ ಅವರು ಕೂಡ ಈ ಮನೆಗೆ ಸೇರುವಲ್ಲಿ ಅವರ ಕೂಡ ದೊಡ್ಡ ಪಾತ್ರ ಇದೆ. ನಾವೆಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದವನ್ನು ಹೇಳುತ್ತಾ ನಮ್ಮೆಲ್ಲ ದಾನಿಗಳಿಗೆ ಸರ್ವಶಕ್ತ ದೇವರು ಹೇರಳವಾಗಿ ಆಶೀರ್ವಾದ ಕೊಡಲಿ ಎಂಬುದಾಗಿ ಹೇಳುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.